ಸಾಧಿಸುವ ಛಲ ಹಾಗೂ ಮನಸ್ಸಿದ್ರೆ ಯಾವುದೇ ಕಷ್ಟ ಅಡೆತಡೆಗಳು ಅಡ್ಡಿ ಬರೋದಿಲ್ಲ ಅನ್ನೋದಕ್ಕೆ ಈ ಹುಡುಗ ಅತ್ಯುತ್ತಮ ಉದಾಹರಣೆ ಅಂತ ಅನ್ಸುತ್ತೆ. ಕಡು ಬಡತನದಲ್ಲಿ ಬೆಳೆದಿದ್ದ, ಬಾಲ್ಯದಲ್ಲೇ ತಂದೆಯನ್ನು ಕಳ್ಕೊಂಡಿದ್ದ, ವರ್ಷದ ಹಿಂದಷ್ಟೇ ತಾಯಿಯನ್ನು ಕಳ್ಕೊಂಡಿದ್ದ. ಈ ಎಲ್ಲಾ ಸಂಕಟಗಳ ನಡುವೆ ಕೂಡ ಸಾಧನೆ ಮಾಡಬೇಕು ಅನ್ನೋ ಅವಿರತ ಶ್ರಮ ಆತನಿಗೆ ಪ್ರತಿಫಲವನ್ನ ಕೊಟ್ಟಿದ್ದು ಈಗ ದಾವಣಗೆರೆ ಮಾತ್ರ ಅಲ್ಲ, ಇಡೀ ರಾಜ್ಯವೇ ಹೆಮ್ಮೆ ಪಡುವಂತಹ ವಿಚಾರಕ್ಕೆ ಆತ ಸುದ್ದಿಯಲ್ಲಿದ್ದಾನೆ. ಯಾರವನು, ಆತನ ಸಾಧನೆ ಏನು ಅಂತ ಡೀಟೇಲ್ಸ್ ನೋಡೋಣ ಬನ್ನಿ. ಬೆಂಗಳೂರು ಬುಲ್ಸ್ ತಂಡಕ್ಕೆ ದಾವಣಗೆರೆಯ ಕಬಡ್ಡಿ ಆಟಗಾರ. ಪ್ರೋ ಕಬಡ್ಡಿಗೆ ಮೊದಲ ದಾವಣಗೆರೆ ಕಬಡ್ಡಿ ಪ್ಲೇಯರ್ ಆಯ್ಕೆ. ಹೀಗೆ ಸಲೀಸಾಗಿ ಎದುರಾಳಿಗಳಿಗೆ ಮಣ್ಣು ಮುಕ್ಕಿಸ್ತಾ ಇರುವ ಈತನ ಹೆಸರು ಚಂದ್ರನಾಯಕ್. ದಾವಣಗೆರೆಯ ಭಾರತ್ ಕಾಲೋನಿಯ ಕೊಬ್ಬೂರು ಬಸಪ್ಪ ನಗರದ ನಿವಾಸಿ. ಬಡತನದಲ್ಲಿ ಹುಟ್ಟಿದಂತಹ ಚಂದ್ರನಾಯಕ್ ತಿಳುವಳಿಕೆ ಬರುವಷ್ಟರಲ್ಲಿಯೇ ತಂದೆಯನ್ನ ಕಳೆದುಕೊಂಡಿದ್ದು, ಈಗ 1 ವರ್ಷದ ಹಿಂದಷ್ಟೇ ತಾಯಿಯನ್ನು ಕೂಡ ಕಳೆದುಕೊಂಡಿದ್ದ. 6ನೇ ತರಗತಿ ಓದ್ತಾ ಇರುವಾಗಲೇ ಕಬಡ್ಡಿ ಪಟುಗಳ ನಂಟನ ಬೆಳೆಸಿಕೊಂಡಿದ್ದ ಚಂದ್ರನಾಯಕ್ ಕಳೆದ 10 ವರ್ಷಗಳಿಂದ ಕಬಡ್ಡಿ ಮ್ಯಾಟ್ ಮೇಲೆ ಪ್ರದರ್ಶನ ನೀಡ್ತಾ ಬಂದಿದ್ದಾರೆ. ಇದೀಗ ಬೆಂಗಳೂರು ಬುಲ್ಸ್ಗೆ ಆಯ್ಕೆಯಾಗಿದ್ದು ಹೆಮ್ಮೆ ತಂದಿದೆ. ಸರ್, ಅದು ಸೆಲೆಕ್ಷನ್ನು ಅನೌನ್ಸ್ ಮಾಡ್ತಾರೆ. ಫಸ್ಟ್ ಎಲ್ಲರಿಗೂ ಇಂಡಿಯಾದಾಗ ಎಲ್ಲರಿಗೂ ಗೊತ್ತಾಗೋ ಥರ ಅನೌನ್ಸ್ ಮಾಡ್ತಾರೆ. ಸೆಲೆಕ್ಷನ್ ಅನೌನ್ಸ್ ಮಾಡಿದಾಗ ಎಲ್ಲರೂ ಅಟೆಂಡ್ ಮಾಡಬೇಕು. ಫಸ್ಟ್ ಸೆಂಟ್ ಜೋಸೆಫ್ ಅಂತೇಳಿ ಕಾಲೇಜಲ್ಲಿ ಬೆಂಗಳೂರಲ್ಲಿ ನಡೆದಿತ್ತು, ಕನ್ಯಾಕುಮಾರಿಲಿ ನಡೀತು. ಆ ಸೆಲೆಕ್ಷನ್ ಅಟೆಂಡ್ ಮಾಡಿದೆ. ಸೆಲೆಕ್ಷನ್ ಅಟೆಂಡ್ ಮಾಡಿದಾಗ ಅಲ್ಲಿ ಸೆಲೆಕ್ಷನ್ ಮಾಡಿಕೊಂಡು 21 ಜನನ ಕ್ಯಾಂಪ್ ಮಾಡಿದ್ರು. ತಿರುಪತಿ ಮತ್ತು ಚೆನ್ನೈ, ಆಂಧ್ರ ಬಾರ್ಡರ್ ಹತ್ರ 4 ಜನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಅಗ್ರಿಮೆಂಟ್ 2 ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡು. ಬಟ್ ನನಗೊಂದು ಡ್ರೀಮ್ ಇತ್ತು, ಪ್ರೋ ಕಬಡ್ಡಿ ಆಡಬೇಕಂತ. ಇದೇ ಟೀಮ್ ಅಂತ ಏನಿಲ್ಲ, ಆಡಬೇಕಂತ ಇತ್ತು. ಬಟ್ ಅದರಲ್ಲಿ ಬೆಂಗಳೂರು ಬುಲ್ಸ್ಗೆ ಆದಾಗಿಂತ ನನಗೆ ತುಂಬಾ ಖುಷಿ ಆಗ್ತಿದೆ. ಚಂದ್ರನಾಯಕ್ ಕಬಡ್ಡಿಯನ್ನೇ ತನ್ನ ಉಸಿರಾಗಿಸಿಕೊಂಡಿದ್ದು ಶಿಸ್ತಿನ ಕ್ರೀಡಾಪಟು ಕೂಡ ಆಗಿದ್ದಾರೆ. ಇದೀಗ ಅವರು ಬೆಂಗಳೂರು ಬುಲ್ಸ್ ತಂಡಕ್ಕೆ ಆಯ್ಕೆಯಾಗಿದ್ದು ಪ್ರೋ ಕಬಡ್ಡಿಗೆ ಆಯ್ಕೆಯಾದ ದಾವಣಗೆರೆಯ ಮೊದಲ ಕಬಡ್ಡಿ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಮೂಲಕ ದಾವಣಗೆರೆ ಹಾಗೂ ರಾಜ್ಯಕ್ಕೆ ಕೀರ್ತಿ ತಂದಿದ್ದು, ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗಲಿ, ಅಲ್ಲದೆ ಚಂದ್ರನಾಯಕ್ನನ್ನೇ ಆದರ್ಶವಾಗಿಟ್ಟುಕೊಂಡು ಸಾಕಷ್ಟು ಜನ ಕ್ರೀಡೆಯನ್ನ ಕಲಿತು ಉನ್ನತ ಮಟ್ಟಕ್ಕೇರಲಿ. ಇದು ಇಡೀ ದಾವಣಗೆರೆಗೆ ಹೆಮ್ಮೆಯ ವಿಚಾರ ಅಂಥೇಳಿ ಸ್ನೇಹಿತರು ಹೇಳಿದ್ದಾರೆ. ನಮ್ಮ ಏರಿಯಾದಿಂದ ಒಂದು ಬೆಂಗಳೂರು ಚಂದ್ರಸರಿಕೆ ಪ್ರೋ ಕಬಡ್ಡಿಗೆ ಸೆಲೆಕ್ಟ್ ಆಗ್ಯಾನಂದರೆ ಈ ಇಡೀ 20ನೇ ವಾರ್ಡಿಗೆ ಹಬ್ಬದ ವಾತಾವರಣ ಇದ್ದಂಗೆ ಅಂತ ಭಾಳ ಖುಷಿ ಪಡ್ತೀವಿ. ಅದರಲ್ಲಿ ಕಡು ಬಡವರು ಮನೆಯಿಂದ ಒಂದು ಹುಡುಗ ಸೆಲೆಕ್ಟ್ ಆಗ್ಯಾನಂದ್ರಪ್ಪ ಅಂದ್ರೆ ಇನ್ನೂ ಭಾಳ ಖುಷಿ. ಅವನು ಹೆಚ್ಚಿನದಾಗಿ ಯಶಸ್ಸು ಗಳಿಸಲಿ, ಹೆಚ್ಚಿನದಾಗಿ ಹೆಸರು ಮಾಡಲಿ, ಇನ್ನೂ ಬಡವ್ರ ಮಕ್ಕಳು ಇನ್ನೂ ಹೆಚ್ಚಿನದಾಗಿ ರಾಯಲ್ ಟೀಮಿಗೆ ಸೆಲೆಕ್ಟ್ ಆಗಲಿ ಅಂತಂದೇಳಿ ಭಾಳ ಅಭಿನಂದನೆ ಸಲ್ಲಿಸ್ತೀವಿ. ಈ ಇಡೀ ದಾವಣಗೆರೆಕ್ಕಿಂತ ಕರ್ನಾಟಕ ಮತ್ತು ದಾವಣಗೆರೆಕ್ಕಿಂತ ನಮ್ಮ 20ನೇ ವಾರ್ಡ್ ಕೊಬ್ಬೂರು ಬಸಪ್ಪ ನಗರಕ್ಕೆ ಒಂದು ಒಳ್ಳೆಯ ಹೆಸರಾಗತ್ತೆ ಅಂತಂದೇಳಿ ನಾನು ಭಾಳ ಖುಷಿ ಪಡ್ತೀನಿ. ಚಂದ್ರನಾಯಕ್ ಅವರ ಕಠಿಣ ಪರಿಶ್ರಮದಿಂದ ಇದೀಗ ಬೆಂಗಳೂರು ಬುಲ್ಸ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಏನೇ ಆಗಲಿ, ಚಂದ್ರನಾಯಕ್ ಪ್ರೋ ಕಬಡ್ಡಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿ ದಾವಣಗೆರೆಗೆ ಕೀರ್ತಿ ತರಲಿ ಎಂಬುದೇ ಕ್ರೀಡಾಭಿಮಾನಿಗಳ ಆಶಯವಾಗಿದೆ. ಪುನೀತ್ ತಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.